ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ನಿನ್ನೆ ಸಂಚಿಕೆಯಿಂದ ನಾನು ವಾಸ್ತು ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೆ. ನಮ್ಮ ಆಸ್ತಿಗೆ, ಅದು ಮನೆ ಇರ್ಬೋದು, ಜಮೀನು ಇರ್ಬೋದು, ಹೊಲ ಗದ್ದೆ ತೋಟ, ಅಡಿಕೆ ತೋಟ, ಬಾಳೆ ತೋಟ, ವಿಳ್ಯದೆಲೆ ತೋಟ, ತೆಂಗಿನ ತೋಟ, ಮಾವಿನ ತೋಟ, ಯಾವುದೇ ಆಗಲಿ ನಮ್ಮದು ಆಸ್ತಿ, ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಿರ್ತದೆ ದಿನ ದಿನ. ಮತ್ತೊಮ್ಮೆ ಹೇಳ್ತೀನಿ, ನಿನ್ನೆ ಏನು ಹೇಳಿದೆ ಅದನ್ನು 2 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ. ಈಗ ನಾನು ಮನೆ ಇದ್ದೀನಿ, ಈ ಮನೇಲಿದ್ದೀನಿ. ಈ ಮನೆಗೆ ಎಂತಿಂಥವರೋ ಬಂದು ಹೋಗಿದ್ದಾರೆ. ಬಂಧುಗಳು ಬಂದರು, ಅವರೇನೋ ದೋಷ ಇರ್ತದೆ. ಒಬ್ಬ ಕ್ಷಯರೋಗ, ಕುಷ್ಠರೋಗದವನು, ಕಾಲಸರ್ಪ ದೋಷ, ಸ್ತ್ರೀ ಶಾಪ ಇರೋನು, ಅಥವಾ ವಿಧವಾ ಸ್ತ್ರೀ ಬರ್ತಾಳೆ, ವೈಶ್ಯವಾಟಿಕೆ ಸ್ತ್ರೀ ಬರ್ತಾಳೆ, ಮತ್ತು ಗಂಡನ ಬಿಟ್ಟೋಳು. ಹೀಗೆ ಹಲವಾರು ಜಾತಕಗಳು ನಮ್ಮನೆ ಬರ್ತಾರೆ. ನೆಂಟರ ರೂಪದಲ್ಲೋ ಫ್ರೆಂಡ್ ರೂಪದಲ್ಲೋ ಬಂದು ಹೋಗ್ತಾರೆ. ಇದಲ್ಲದೆ ನಮ್ಮ ಜಾತಕದಲ್ಲೂ ಕೂಡ ಬೇಕಾದಷ್ಟು ಶಾಪ ಪಾಪಗಳಿರ್ತದೆ. ವಾಸ್ತು ಚೆನ್ನಾಗಿದೆ, ಆದರೆ ನಮ್ಮ ಜಾತಕ ಚೆನ್ನಾಗಿಲ್ಲ, ನಾವು ಒಳ್ಳೆ ಪುಣ್ಯ ಮಾಡಿಲ್ಲ. ಹೀಗಾಗಿ ಹಲವಾರು ಸಾಲಬಾಧೆ, ಬೇಕಾದಂಥ ರೋಗಗಳಿಂದ ನರಳೋದು, ಶತ್ರುಗಳ ಸೃಷ್ಟಿಯಾಗೋದು, ಈ ಥರದ್ದೆಲ್ಲ ನಮ್ಮ ಜಾತಕದಲ್ಲಿ ಇರುವಂಥ ದೋಷದ ತಕ್ಕಂತೆ ನಡೀತದೆ. ಆಗ ವಾಸ್ತುನ ಬೈಬಾರ್ದು, ನಾವು. ಈ ಥರ ಇದ್ದಾಗ ನಮ್ಮ ಮನೆಗೆ ಆಗಾಗ ಈಗ ಯಾವುದೋ ನಾಯಿ ಸಾಕಿರ್ತೀವಿ, ಅದರಲ್ಲೊಂದು ದೋಷ ಇರುತ್ತೆ. ಇದಕ್ಕಿದ್ದಕ್ಕೆ ಹಿಲಿ ಹೆಗ್ಣಗಳು ಬರ್ತಿರ್ತದೆ ಮನೆಗೆ. ಆ ಹಿಲಿ ಹೆಗ್ಣ ಬರಬೇಕಾದ್ರೆ ಅದರಲ್ಲಿರೋ ದೋಷ ನಮ್ಮನೆ ವಾಸ್ತು ತೊಂದರೆ ಮಾಡ್ಬೋದು. ಹಾವು ಬಂದುಬಿಡ್ತು, ತಿಗಣೆಗಳು, ಜಿರಳೆಗಳು, ಹೆಗ್ಣಗಳು, ಹಲ್ಲಿಗಳು, ಪಶು ಪಕ್ಷಿಗಳಿಂದ ನಮ್ಮ ಮನೆಗೆ ದೋಷ ಬಂದು ಮಿತ್ರರು ಬಂದು ಹೋಗ್ತಿರ್ತಾರೆ. ವಾರಗಟ್ಟಲೆ ಮನೇಲಿ ವಾಸ ಮಾಡ್ತಾರೆ. ನಾವು ಎಲ್ಲೆಲ್ಲೋ ಹೋಗ್ಬಿಟ್ಟು ಮನೆಗೆ ಬಂತೀವಿ, ಶಾಪಿಂಗ್ ಅಂತ ಹೋಗ್ತೀವಿ ಯಾವುದೋ ಒಂದು ಮಾರ್ಕೆಟ್ಗೆ. ಅಲ್ಲಿ ಯಾರೋ ಮುಟ್ಸ್ಕೊಂಡು ಏನೋ ತೊಗೊಂಡು ಏನೋ ಮಾಡ್ಕೊಂಡು ಮನೆಗೆ ತಂದಿಡ್ತೀವಿ. ಮಾಟ ಮಂತ್ರ ಬೇರೆ ಮಾಡಿಸ್ತಾರೆ. ಕೆಲವು ಭೂತ ಪ್ರೇತಗಳು ಆವಾಹನೆ ಆಗ್ತದೆ ಮನೆಗೆ. ಈ ಥರ ನೆಗೆಟಿವ್ ಎನರ್ಜಿನ ಆಗಾಗ ಕ್ಲೀನ್ ಮಾಡಿಕೊಂಡ್ರೆ ಯಾವ ವಾಸ್ತು ದೋಷ ಇರೋದಿಲ್ಲ ಅಂತ ನನ್ನೇ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಸುತ್ತಮುತ್ತಲಿನಿಂದ ನಮಗೆ ದೋಷ ಬರ್ತದೆ. ಸುತ್ತಮುತ್ತ ಅಕ್ಕಪಕ್ಕದವ್ರ ಮನೆಯಿಂದ, ಮುಂದುಗಡೆ ಮನೆಯವರಿಂದ ನಮಗೆ ದೋಷ, ಬಲಗಡೆ ಮನೆಯಲ್ಲಿ ಒಂದು ಇರ್ತಾರೆ, ಬಲಗಡೆ ಸೈಡಲ್ಲಿ ಅವ್ರ ಮನೆಯಿಂದ ನಮಗೊಂದು ದೋಷ ಬರ್ತದೆ. ಒಂದಕ್ಕೊಂದು ಗೋಡೆಗೆ ಟಚ್ ಆಗಿಬಿಟ್ಟಿರ್ತದೆ, ಟಚ್ ಮಾಡ್ಕೊಂಡು ಕಟ್ಬಿಟ್ಟಿರ್ತೀವಿ ನಾವು. ಎಡಗಡೆ ಒಂದು ಮನೆ ಇದೆ ನಮ್ಮ ಪಕ್ಕದಲ್ಲಿ, ನಮ್ಮ ಬೆನ್ನಿಂದ ಒಂದು ಮನೆ ಇದೆ, ಮುಂದುಗಡೆ ಒಂದು ಮನೆ ಇದೆ, ಆಮೇಲೆ ರಸ್ತೆ ಬರ್ತದೆ, ಅಥವಾ ರಸ್ತೆ ಆದಮೇಲೆ ಒಂದು ಮನೆ. ಹೀಗೆ ಈ 3 ರಸ್ತೆ ಸೇರೋ ಜಾಗ, 4 ರಸ್ತೆ ಸೇರೋ ಜಾಗದಲ್ಲಿ ಮನೆಗಳು ಕಟ್ಟಿರ್ತೀವಿ ನಾವು. 3 ರಸ್ತೆ ಸೇರೋ ಜಾಗ, 4 ರಸ್ತೆ ಸೇರೋ ಜಾಗದಲ್ಲಿ ಮನೆಗಳಿರ್ತದೆ. ಕಾರ್ನರ್ ಹೌಸ್ ಸೈಟ್ ಇರ್ಬೋದು. ಪಕ್ಕದಲ್ಲಿ ಮಾಂಸ ತಿನ್ನೋರಿದ್ದಾರೆ. ಪಕ್ಕದ ಮನೆಯವರು ದಿನ ವಾರಕ್ಕೆ 4 ಸಲ ಮಾಂಸ ಮಾಡ್ತಾರೆ, ಅಡುಗೆ ಮಾಡಿ ತಿಂತಾರೆ. ಈ ಕಡೆ ಸೈಡ್ನಲ್ಲಿ ದಿನ ಕುಡಿತಾರೆ, ಮನೇಲೇ ಬಾರ್ ಇಟ್ಕೊಂಡ್ಬಿಟ್ಟಿದ್ರೆ ಎಲ್ಲರೂ ಕುಡಿತಾರೆ. ಕುಡುಕರು ಈ ಕಡೆ ಮಾಂಸ ತಿನ್ನೋ ಜನ, ಈ ಕಡೆ ಕುಡುಕರು. ನಮ್ಮ ಬೆನ್ನು ಹಿಂಭಾಗದ ಮನೆಯಲ್ಲಿ ವೈಶ್ಯವಾಟಿಕೆ ಮಾಡೋ ಜನ. ಮುಂದುಗಡೆ ಮನೇಲಿ ಅಲ್ಲಿ ಯಾವಾಗಲೂ ಜಗಳ, ಏನಾದರೂ ಒಂದು ನೆಪದಲ್ಲಿ ಜಗಳ. ಮುಂದಿನ ಮನೆ ಜಗಳ ಗಂಟರು, ಪಕ್ಕದಲ್ಲಿ ಮಾಂಸ ಬೇಯಿಸ್ಕೊಂಡು ತಿನ್ನೋ ಮನೆ, ಈ ಕಡೆ ಏನೋ ಕುಡುಕರು ವಾಸ ಮಾಡೋ ಮನೆ, ಹಿಂದುಗಡೆ ವೈಶ್ಯವಾಟಿಕೆ ನಡೀತದೆ, ಮುಂದುಗಡೆ ಇನ್ಯಾವುದೋ ವ್ಯವಹಾರ. ಇದ್ರ ಮಧ್ಯದಲ್ಲಿ ನಾನಿರ್ತೀನಿ, ನನ್ನ ಮನೆ ಇರುತ್ತೆ. ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ನನಗೆ. ನಾನು ನೋಡಿದ್ರೆ 100% ವಾಸ್ತು ಕಟ್ಕೊಂಡಿದ್ದೀನಿ, ಎಲ್ಲ ಚೆನ್ನಾಗಿದೆ. ಆಗ್ನೇಯದಲ್ಲಿ ಅಡುಗೆ ಮನೆ ಇದೆ, ನೈಋತ್ಯದಲ್ಲಿ ಬೆಡ್ರೂಮ್ ಇದೆ, ವಾಯುವ್ಯದಲ್ಲಿ ಒಳ್ಳೆ ಓಪನ್ ಪ್ಲೇಸ್ ಮಾಡಿದ್ದೀನಿ, ಈಶಾನ್ಯದಲ್ಲಿ ಒಂದು ದೇವ್ರ ಮನೆ ಅಥವಾ ಸಂಪು ಮಾಡಿ ಎಲ್ಲ ಇದೆ, ಒಳ್ಳೆ ಹಾಲು, ಡೈನಿಂಗ್ ಹಾಲು, ಒಳ್ಳೆ ಅಡುಗೆ ಮನೆ ಎಲ್ಲ ಇದೆ. ಆದರೆ ಈ ಪರಿಸರ ಇದೆಯಲ್ಲ, ಸುತ್ತಮುತ್ತಲಿರೋ ಜನಗಳು ಅವ್ರು ಸರಿ ಇಲ್ಲ ನನಗೆ. ಅವರಿಂದ ಆರೋಗ್ಯಕ್ಕೆ ಧಕ್ಕೆ, ಅವರಿಂದ ನನಗೆ ಸರಿಯಾಗಿ ನಿದ್ದೆ ಬರ್ತಿಲ್ಲ, ಆಜು ಬಾಜು ಮನೆಯಿಂದ ನನಗೆ ವಿಪರೀತ ಶತ್ರುಬಾಧೆ. ಈ ರೀತಿ ಮನೆ ಚೆನ್ನಾಗಿದ್ದರೂ, ಚೆನ್ನಾಗಿದ್ದರೂ ಆಜು ಬಾಜುವರಿಂದ ನಮಗೆ ರೋಗಬಾಧೆ, ಶತ್ರುಬಾಧೆ, ಹೊಟ್ಟೆ ಕಿಚ್ಚು, ದ್ವೇಷ, ಶಾಪ ಹಾಕೋದು, ಮಾಟ ಮಂತ್ರ ತಂದು ಮಾಡಿಸ್ಬಿಟ್ಟು ನಮ್ಮ ಮನೆ ಮುಂದೆನೇ ಇಟ್ಬಿಡ್ತಾರೆ.
ಬೆಳಗ್ಗೆ ಎದ್ದು ಓಪನ್ ಮಾಡ್ತೀನಿ ಡೋರು, ಮಾಟ ಮಂತ್ರ ಮಾಡಿಸಿರ್ತಾರೆ, ಏನೋ ತಂದು ಹಾಕ್ಬಿಟ್ಟಿರ್ತಾರೆ, ಮೊಟ್ಟೆನ ಬಿಸಾಕಿ ಹೋಗಿರ್ತಾರೆ, ಯಾವ್ಯಾವುದೋ ತಂತ್ರ ಮಾಡಿ ಮನೆ ಮುಂದೆ ಹಾಕಿರ್ತಾರೆ. ಇನ್ಯಾರೋ ಒಬ್ಬರು ಪಕ್ಕದಲ್ಲಿ ನಾಯಿ ಸಾಕ್ಬಿಟ್ಟಿದ್ದಾರೆ, 1 ಡಜನ್ ನಾಯಿ ಇದೆ. ಆ ನಾಯಿಗಳು ಎಲ್ಲ ಅವ್ರ ಮನೇಲಿದೆ. ಆ ನಾಯಿಗಳು ದಿನ ಗಲಾಟೆ. ಆ ನಾಯಿ ಸಾಕಿರೋದ್ರಿಂದ ಮಧ್ಯರಾತ್ರಿ ಬೆಳಗಿನ ಜಾವ ಯಾವಾಗಲೂ ಬೋಳಿಸಿರ್ತದೆ. ಹೋಗಿ ಹೇಳಿದ್ರೆ ಅವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ನಮ್ಮ ನಾಯಿಗೆ ಹೊಡೆದ್ರು, ನನಗೆ ಬೈದರು ಅಂತೇಳಿ. ಹೀಗೆ ಕೆಲವು ಜನಗಳಿಗೆ ನಾವು ಬುದ್ಧಿ ಹೇಳೋದು ಅರ್ಥವಾಗಲ್ಲ. ನಮ್ಮನೇಲಿ ಚೆನ್ನಾಗಿ ನಾವು ಚೆನ್ನಾಗಿದ್ದೀವಿ, ನಮ್ಮನೆ ಚೆನ್ನಾಗಿದೆ, ಆದರೆ ಪರಿಸರ ಚೆನ್ನಾಗಿಲ್ಲ. ಮುಂದುಗಡೆ ಸ್ಲಮ್ ಏರಿಯಾ ಇದೆ, ಈ ಕಡೆ ನೋಡಿದ್ರೆ ಖಾಲಿ ಸೈಟಲ್ಲಿ ಏನೇನೋ ಬೆಳ್ಕೊಂಡು ಪೊದರೆಗಳೆಲ್ಲ ನಿಂತಿದೆ, ಗಿಡ ಗೆಡ್ಡೆಗಳಿದೆ, ಅಲ್ಲೆಲ್ಲ ಹಾವುಗಳು ವಾಸ ಮಾಡ್ತವೆ. ಈ ಕಡೆ ನೋಡಿದ್ರೆ ಯಾವ್ಯಾವುದೋ ವೆಹಿಕಲ್ ನಿಲ್ಲಿಸಿ ಅಲ್ಲೆಲ್ಲೋ ವೆಹಿಕಲ್ ಪಾರ್ಕು, JCB ಕಾರು ಸ್ಕೂಟ್ರು ಎಲ್ಲ ಪಾರ್ಕ್ ಮಾಡಿದ್ದಾರೆ. ಮುಂದುಗಡೆ ನೋಡಿದ್ರೆ ಅಲ್ಲಿ ಏನು ಯಾವುದೋ ಶಾಪ್ ಇದೆ, ಏನೋ ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸು, ಅಲ್ಲಿ ಯಾವ ದೈವಶಕ್ತಿಯೂ ಇಲ್ಲ, ಮಾರಾಟ ಎಲ್ಲ ಥರ ವರ್ಗ, ಎಲ್ಲ ಥರ ಐಟಮ್ಸ್, ಎಲ್ಲ ಥರ ಶೋಕಿ ಅಲ್ಲಿ ಮುಂದೆ ನಡೀತಾ ಇದೆ. ಈ ಥರ ಇದ್ದಾಗ ನನಗೆ ಧ್ಯಾನಕ್ಕೆ ಮನಸ್ಸಿಲ್ಲ. ಧ್ಯಾನ ಮಾಡೋದು ಪರವಾಗಿಲ್ಲ, ಚೆನ್ನಾಗಿ ಕಣ್ಬಿಟ್ಕೊಂಡಿದ್ರು ಕೂಡ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮನೇಲಿ ಒಬ್ರಿಗೊಬ್ರು ಕಚ್ಚಾಟ, ಕೂಗಾಟ, ಒಡೆದಾಟ, ಬಡದಾಟ, ಗೋಳಾಟ, ನರಳಾಟ. ಈ ರೀತಿ ಸುತ್ತಮುತ್ತ ಪರಿಸರದಿಂದ ನಮಗೆ ಧಕ್ಕೆ, ಮನಸ್ಸಿಗೆ ತೊಂದರೆ, ಆರೋಗ್ಯ ದೃಷ್ಟಿಯಲ್ಲಿ ತೊಂದರೆ. 3ನೇದು ಶತ್ರುಗಳು ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. 4ನೇ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನಾವೇನಾದ್ರು ಮಾಡೋಕ್ಕೆ ಹೋಗ್ತೀವಿ ಅಂತಂದರೆ ಅಡ್ಡೆ ಬರ್ತಾರೆ, ಏನೋ ಒಂದು ಕಂಪ್ಲೇಂಟ್ ಕೊಡೋದು, ಸ್ಟೇ ತರೋದು ಎಲ್ಲ ಮಾಡ್ತಿರ್ತಾರೆ. ಅಂದರೆ ಈ ಪರಿಸರದಿಂದ ವಾಸ್ತು ದೋಷವನ್ನು ನಮ್ಮ ವಾಸ್ತುದಲ್ಲಿ ನೆಗೆಟಿವ್ ಎನರ್ಜಿ ಸೃಷ್ಟಿ ಮಾಡ್ತಿದ್ದಾರೆ. ಪರಿಸರದ ಮುಖಾಂತರ ನಮ್ಮ ಜಾತಕ ಅಥವಾ ನಮ್ಮ ವಾಸ್ತುಗೆ ಹೊರಗಡೆಯಿಂದ ಕೆಟ್ಟ ಎನರ್ಜಿನ ಬಂದಾಗ ಈ ಮನೇಲಿದ್ದವ್ರ ಕಥೆ ಏನಾಗಬೇಕು? ನಮ್ಮ ಯಾರೊಬ್ಬರು ಅಂತ ಬಂದು ಮೀಟ್ ಮಾಡಿ ನಮ್ಮ ಮನೆ ಮುಂದೆ ಪ್ರತಿ ಹುಣ್ಣಿಮೆ ಅಮಾಸಲ್ಲಿ ಪ್ರಾಣಿನ ಬಲಿ ಕೊಟ್ಟಿರೋ ರಕ್ತ, ನಿಂಬೆಹಣ್ಣು, ಚಪ್ಪಲಿ, ಸುಟ್ಟಿರೋ ಬಟ್ಟೆ, ಆಮೇಲೆ ಸುಟ್ಟಾಕಿರೋ ಬೊಂಬೆ ತಂದು ನಮ್ಮ ಮನೆ ಮುಂದೆ ಹಾಕ್ತಾರೆ ಅಂತ ಹೇಳ್ತಾರೆ. ಪಾಪ ಯಾರು ಹಾಕ್ತಾರೆ, ಯಾತಕ್ಕೆ ಹಾಕ್ತಾರೆ ಗೊತ್ತಿಲ್ಲ. 2ನೇದು, ಆ ಬೀದಿಲೋಗೋ ಪ್ರಾಣಿಗಳು, ಹಸು, ಕುರಿ, ಕೋಳಿ, ಎಮ್ಮೆ, ನಾಯಿ ಎಲ್ಲ ಬಂದು ನಮ್ಮ ಮನೆ ಮುಂದೆ ಗಲೀಜು ಮಾಡಿಟ್ಟೋಗ್ತವೆ. ದಿನ ತೊಳೆಯೋಕ್ಕೆ ಒಂದು 10 ಬಕೆಟ್ ನೀರು ಬೇಕು. ನಮಗೂ ಸಾಕಾಗೋಗ್ಬಿಟ್ಟೆ ದಿನ ತೊಳೆದು ಬರಬಾರ್ದು ಅಂತೇಳಿ ಏನೇನೋ ಮಾಡ್ತೀವಿ, ಅದು ಬರ್ತವೆ. ನಮ್ಮನೆ ಮುಂದಿಡನೆ ಕಾರ್ಪೊರೇಷನ್ ತೊಟ್ಟಿ ಇದೆ, ಎಲ್ಲ ಕಸ ತಂದು ನಮ್ಮನೆ ಮುಂದೆನೇ ಹಾಕ್ತಾರೆ. ನಮಗೆ ಅದರಿಂದ ನಮಗೆ ಭಾಳ ವಾಸನೆ, ಆರೋಗ್ಯ ಕೆಡ್ತಾ ಇದೆ, ನೆಗಡಿ, ಕೆಮ್ಮು, ಜ್ವರ ಬರ್ತಿದೆ. ಕಾರ್ಪೊರೇಷನ್ವ್ರಿಗೆ ಹೇಳಿದ್ರು ಕೂಡ ಅವ್ರಿಗೆ ಕೇರ್ ತಗೋತಿಲ್ಲ. ಇನ್ನೊಬ್ಬರು ದಿನನಿತ್ಯ ಅದೇನೋ ಸಣ್ಣದೊಂದು ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರಂತೆ. ಆ ಫ್ಯಾಕ್ಟ್ರಿ ಬರೋ ವೇಸ್ಟನ್ನು ತಂದು ಇವ್ರ ಮನೆ ಪಕ್ಕದಲ್ಲಿ ಹಾಕ್ತಾರಂತೆ. ಆ ವೇಸ್ಟ್ ಒಳಗೆ ಗೊಬ್ಬರ ಎಷ್ಟೆತ್ರ ಬೆಳೆದಿದೆ ಹಾಕಿ. ಇನ್ನೊಬ್ಬರು ಪಕ್ಕದಲ್ಲಿ ಒಂದು ಮಕ್ಕಳು ಶಿಶುವಾರ ಮಾಡ್ತಾರಂತೆ. ಆ ಒಂದು ಮಕ್ಕಳು ಅಳ್ತದೆ, ಅಲ್ಲಿ ಕೂಗುತ್ತೆ, ಕಿರ್ಚುತ್ತೆ, ಮತ್ತೆ ಪಾಠ ಮಾಡೋದು, ಹಾಡು ಹೇಳ್ಕೊಡೋದು, ಡ್ಯಾನ್ಸ್, ಬೆಳಗ್ಗೆಯಿಂದ ಸಂಜೆವರೆಗೂ ಡಿಸ್ಟರ್ಬೆನ್ಸು. ನಾವು ಯಾಕಾರಿ ಮನೆ ತೊಗೊಂಬಿಟ್ವೋ, ಯಾಕಾರಿ ಮನೆಗೆ ಬಂದಿದ್ದೀವೋ ಅನಿಸ್ಬಿಟ್ಟಿದೆ ಅವ್ರಿಗೀಗ. ಸುತ್ತಮುತ್ತಲಿನಿಂದ ನಮಗೆ ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆ. ಇದಲ್ದೇ ಅದು ಯಾವುದೋ ಒಂದು ಹೋಟ್ಲಿದೆ ಪಕ್ಕದಲ್ಲೇ, ಅವನು ಬೆಳಗ್ಗೆ ಹಾಕಿದ್ರೆ, ಸುಪ್ರಭಾತ ಹಾಕಿದ್ರೆ ದೇವ್ರ ಭಕ್ತಿಗೀತೆ ಎಲ್ಲ ಬೆಳಗ್ಗೆ ಹಾಕ್ತಾನಂತೆ. 9-10 ಗಂಟೆ ಆದಮೇಲೆ ಸಿನಿಮಾ ಹಾಡು ಹಾಕ್ತಾನಂತೆ. ಮಧ್ಯಾಹ್ನ ಆದಮೇಲೆ ಯಾವುದೋ ಒಂದು ಸಿನಿಮಾದೊಂದು ಸ್ಟೋರಿ ಹಾಕ್ಬಿಟ್ಟು ಬಿಡ್ತಾನಂತೆ. ಸಾಯಂಕಾಲ ಆಯ್ತದೆ ಈ ವೆಸ್ಟರ್ನ್ ಮ್ಯೂಸಿಕ್ ಡ್ಯಾನ್ಸ್ ಮಾಡೋ ಅಂಥದ್ದೆಲ್ಲ ಆಗ್ತಂತೆ. ಆ ಹೋಟ್ಲು ಮಾಡೋ ಏನು ಸಿಕ್ಕಾಬಟ್ಟೆ ಅಕ್ಕಿ ಹಿಟ್ಟು ರುಬ್ಬೋದು ಶಬ್ದ, ಇವನು ಹಾಕಿರೋ ಮೈಕ್ ಸ್ಪೀಕರ್ ಆನ್ ಮಾಡಿಬಿಡ್ತಾನೆ, ಏನು ಶಬ್ದ. ಮಕ್ಕಳು ನಿದ್ದೆ ಮಾಡೋಂಗಿಲ್ಲ, ನಾವು ನಿದ್ದೆ ಮಾಡೋಂಗಿಲ್ಲ, ಓದೋಂಗಿಲ್ಲ. ಮಕ್ಕಳು ಓದೋಕ್ಕೆ ತೊಂದರೆ ಆಗುತ್ತೆ. ರಾತ್ರಿ 10 ಗಂಟೆ ತನಕ ಹೋಟ್ಲು ಓಪನ್ ಇರುತ್ತಂತೆ. ಬರೋರು ಒಂದು ಮಾಡೋದು, ಕೂಗೋದು, ಕುಚ್ಚಾಟ. ಇದಕ್ಕೆ ಮುಂದೆ ಇನ್ನೊಬ್ಬರ ಮನೆ ಮುಂದೆ ದೊಡ್ಡ ಬಾರ್ ಇದೆಯಂತೆ. ಆ ಬಾರು
ಆ ಬಾರ್ ಕೇಳಬೇಕಲ್ಲ, ಒಂಥರ ತೀರ್ಥ ಸ್ಥಳ ಇದೆ, ತೀರ್ಥಯಾತ್ರೆಗೆ ಹೋದಂಗೆ ಅಲ್ಲಿ. ಆ ಬಾರು 10-11 ಗಂಟೆ ತೆಗ್ದಿರುತ್ತೆ, ಎಲ್ಲ ಕೂತ್ಕೊಂಡು ಕುಡಿತಾರೆ, ಕುಡಿದ್ಬಿಟ್ಟು ಅಲ್ಲೇ ಅವ್ರವರೇ ಏನೇನೋ ಮಾತಾಡಿ ಕೂಗೋದು, ಖರ್ಚೋದು. ಇವರು ವಯಸ್ಸೊಳಗೆ ಫೋನ್ ಮಾಡಿ ಕರೆಸಿ ಯಾರಿಗೆ ಕ್ಲಿಯರ್ ಮಾಡಿಸೋದು. ನಮ್ಗೆ ಇದೇ ಆಗ್ಬಿಟ್ಟಿದೆ. ಎದುರುಗಡೆ ಮನೆ ಬಾರ್ ಓನರು ನಮ್ಮಲ್ಲಿ ತುಂಬ ತೊಂದರೆ ಕೊಡ್ತಾನೆ, ದಿನ ನಮ್ಮಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಇಲ್ಲ ಅಂಥೇಳಿ. ಆ ಬರೋ ಜನ ಕುಡಿಯೋಕ್ಕೆ ಬರೋರು ಸುಮ್ಮನೆ ಕುಡ್ಕೊಂಡು ಹೋಗ್ಬೇಕಲ್ವಾ, ಅಲ್ಲ ಸುಮ್ಮನೆ ಕುಡಿದ್ಬಿಟ್ಟು ಕೂತ್ಕೋಬೇಕಲ್ವಾ, ವಿಚಿತ್ರವಾದ ಗಲಾಟೆ. ಅದರಿಂದ ನಮ್ಮ ಮಾಸ್ತಿಗೆ ಸುತ್ತಮುತ್ತಲಿನಿಂದ ಭಾಳ ತೊಂದರೆ ಆಗ್ತಾಯಿದೆ. ಇದೆಲ್ಲ ಸರಿ. ನಾವು ಮನೆ ಕಟ್ಟುವಾಗ ಯಾವುದೂ ಇರಲಿಲ್ಲ. ಮನೆ ಕಟ್ಟಾದ್ಮೇಲೆ ಅಲ್ಲೊಂದು ಇಲ್ಲೊಂದು ಮನೆ ಆಯಿತು. ಈಗ ಒಂದೊಂದು ಮುಂದ್ಗಡೆ ಸೈಟ್ ಇತ್ತು 100x100. ಅಲ್ಲಿ ಒಂದು ಸಣ್ಣದು ಯಾವುದೋ ಒಂದು ಮಿಷಿನ್ ಫ್ಯಾಕ್ಟ್ರಿ ಇಟ್ಬಿಟ್ಟಿದ್ದಾನೆ ಅವನು. ಬೆಳಗ್ಗೆ ಆನ್ ಮಾಡಿದ್ರೆ ಸಂಜೆವರೆಗೂ, ಭಾನುವಾರ ಒಂದು ದಿವಸ ರಜಾ, ಇನ್ನು ಉಳಿಕೆ 24 ಗಂಟೆ 365 ದಿವಸ ಮಿಷಿನ್ ಸೌಂಡು. ಅದೇನು ಬಟ್ಟೆ ನೇಯ್ತಾನೋ, ಅದು ಇನ್ಯಾ ಮ್ಯಾನುಫ್ಯಾಕ್ಚರ್ ಮಾಡ್ತಾನೋ ಗೊತ್ತಿಲ್ವಂತೆ. ಸಿಕ್ಕಾಬಟ್ಟೆ ಟೆನ್ಷನ್ನು, ಶಬ್ದ, ಓದೋಕ್ಕಾಗಲ್ಲ, ಮಲಗೋಕ್ಕಾಗಲ್ಲ, ಭಾಳ ಬೇಜಾರಾಗ್ಬಿಟ್ಟಿದೆ. ಮನೆ ಮಾರಿಬಿಟ್ಟು ಬೇರೆ ಕಡೆ ಹೋಗಬೇಕು. ಫ್ಯಾಕ್ಟ್ರಿ ಅದೇನು ಕೈಮಗ್ಗ ಫ್ಯಾಕ್ಟ್ರಿನೋ ಅದೇನೋ ಒಂಥರ ಫ್ಯಾಕ್ಟ್ರಿ, ಏನು ಶಬ್ದ ಅಂತ, ಶಬ್ದ ಅದು ಕೇಳಿ ನಮಗೆ ಹುಚ್ಚಿಡಿದ್ಬಿಟ್ಟಿದೆ. ಹೀಗಾಗಿ ಇದು ವಾಸ್ತು ದೋಷ ಅಲ್ಲ, ಅದು ಪರಿಸರದಿಂದ ಬಂದಿರುವಂಥ ದೋಷ ನಿಮಗೆ ತೊಂದರೆ ಕೊಡ್ತಾ ಇದೆ. ಇನ್ನೊಂದು ಯಾವುದೋ ಒಂದು ಮನೆ, ಆ ಮನೆ ಪಕ್ಕದಲ್ಲಿ ಈ ತರಕಾರಿ ಮಾರೋದು, ಹಣ್ಣುಗಳು ಮಾಡೋದು ಫುಟ್ಪಾತಲ್ಲಿ ಇಟ್ಕೊಂಬಿಟ್ಟಿದ್ದಾನೆ. ಕೊಳ್ತೋಗಿರೋದೆಲ್ಲ ತಗೊಂಬಂದು ನನ್ನ ಮುಂದೆ ಹಾಕ್ತಾನಂತೆ, ಕೂಗ್ತಾನಂತೆ. ಯಾರಿಗೆ ಟೊಮೆಟೊ, ಯಾರಿಗೆ ಬದನೆಕಾಯಿ, ಯಾರಿಗೆ ಸೀಬೆಕಾಯಿ ಅಂತೆಲ್ಲ ಸುಮ್ಮನೆ ಕೂಗ್ತಾನಂತೆ. ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ, ಕೂಗಿ ನಮಗೂ ತಲೆ ಕೆಟ್ಟೋಗಿದೆ. ಕೇಳಿ ಕಿಟಕಿ ಬಾಗಿಲೆಲ್ಲ ಹಾಕೊಂಡ್ರು ಕೂಡ ಶಬ್ದ ಬರ್ತದೆ. ಎಷ್ಟೆಲ್ಲ ಕಂಪ್ಲೇಂಟ್ ಕೊಟ್ವಿ ನಾವು, ಇವನಿಗಿಲ್ಲ ಅಲ್ಲಿ ಅಂಗಡಿ ಇಟ್ಕೋಬೇಡಪ್ಪ, ಮಾರ್ಕೆಟಲ್ಲಿ ಇಟ್ಕೋ, ಇಲ್ಲಿ ಫುಟ್ಪಾತಲ್ಲಿ ಯಾಕೆ ಇಟ್ಕೊಂಡು ಹಿಂಗೆ ಹಿಂಸೆ ಕೊಡ್ತೀವಿ ಎಲ್ರಿಗೂ ಅಂತಂದರೆ ಅವ್ನು ಇವತ್ತವರೆಗೂ ಖಾಲಿ ಮಾಡ್ತೀವಂತೆ. ಇನ್ನೊಂದು ಮನೆ ಮುಂದೆ ಒಂದು ದೇವಸ್ಥಾನ ಇದೆ, ಯಾವುದೋ ಮಾರಮ್ಮನೋ ಮುನೇಶ್ವರ ದೇವಸ್ಥಾನ ಅಂತೆ. ಅಲ್ಲಂತೂ ದಿನ ಬೆಳಗ್ಗೆ ಸಂಜೆವರೆಗೂ ಬರುತ್ತಾರೆ, ಗಂಟೆ ಶಬ್ದ ಮಾಡೋದು. ಅಲ್ಲೊಂದು ಮೈಕ್ ಹಾಕ್ಬಿಟ್ಟಿದೆ, ಹಾಡು ಹಾಕ್ಬಿಡ್ತಾರಂತೆ. ಆ ಹಾಡು ಆಫೇ ಮಾಡೋಣಂತೆ, ಕಂಟಿನ್ಯೂಸ್ ನಡೀತಾರೆ ಸಂಜೆವರೆಗೂ. ರಾತ್ರಿ ಬಾಗಿಲು ಹಾಕುವಾಗ ಮಾತ್ರ ಎಲ್ಲ ಸೈಲೆಂಟ್ ಆಗೋದು. ಅಲ್ಲಿವರೆಗೂ ನಮಗೆ ಭಾಳ ಡಿಸ್ಟರ್ಬೆನ್ಸು, ಜಾಗಟೆ ಶಬ್ದ, ಗಂಟೆ ಶಬ್ದ ಎಲ್ಲ ಕೇಳುತ್ತೆ. ನಮಗೆ ತಲೆ ಕಿಚ್ಚಿಟ್ಟಿಡ್ದೋಗ್ಬಿಟ್ಟಿದೆ. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಈ ಎಲ್ಲ ಥರ ಮಾಲಿನ್ಯ ಆಗಿಬಿಟ್ಟಿದೆ. ತಲೆ ಇಟ್ಕೊಂಡು ಕೂತ್ಕೊಂಡ್ರೆ ನಾವು ಯಾಕಾರಿ ಸೈಟ್ ತೊಗೊಂಡು ಮನೆ ಕಟ್ಟಿದ್ವಪ್ಪ ಅಂತ ಆವಾಗ ಅಜ್ಞಾನೋದಯ ಆಗುತ್ತಂತೆ. ಹೀಗೆ ನಮ್ಮ ಸುತ್ತಮುತ್ತ ಪರಿಸರದಿಂದ ಇನ್ಯಾವುದೋ ಒಬ್ಬರು ಹೇಳ್ತಾರು, ನಮ್ಮ ಮನೆ ಮುಂದೆ ಒಂದು ದೊಡ್ಡ ಸಣ್ಣದು ಇದಿದೆ, ಕೆರೆ ಟೈಪು, ಎಲ್ಲ ಕಸ ತಂದಲ್ಲಿ ಹಾಕ್ತಾರೆ, ಮತ್ತು ಅಲ್ಲೆಲ್ಲ ಹುಡುಗರು ಆಟ ಆಡ್ತಾರೆ, ಮತ್ತು ಅಲ್ಲೇ ಎಲ್ಲ ಗಲೀಜು, ಎಲ್ಲ ನಮಗೆ ಸೊಳ್ಳೆ ಸಿಕ್ಕಾಬಟ್ಟೆ ಬರ್ದಿವೆ. ಹಾವುಗಳು, ಸೊಳ್ಳೆಗಳು ಜಾಸ್ತಿ ಇವೆ. ಎಲ್ಲ ಹೇಳಿ ಆಯಿತು, ಕ್ಲೀನ್ ಮಾಡಿ ಯಾರು ಕ್ಲೀನ್ ಮಾಡ್ತಿಲ್ಲ. MLA ಹೇಳಾಯಿತು, ಕಾರ್ಪೊರೇಟ್ರಿಗೆ ಹೇಳ್ದಾಯಿತು, BBMP ಹೇಳಾಯಿತು, ಎಲ್ಲ ಮಾಡಾಯಿತು. ನಮಗೆ ಅದ್ರ ಬಗ್ಗೆ ಏನು ರೆಸ್ಪಾನ್ಸೇ ಇಲ್ಲ. ನಾವು ಮಾಡ್ತಿರೋ ಅಂಥ ಈ ಒಂದು ಏನು ಪರಿಸರ ಮಾಲಿನ್ಯ, ಎನ್ವೈರ್ಮೆಂಟ್ ಪೊಲ್ಯೂಷನ್ನು ನಾವು ವಾಸ ಮಾಡೋ ಜಾಗಕ್ಕೂ ಬರುತ್ತೆ, ನಮ್ಮ ಆರೋಗ್ಯ ಕೆಡಿಸುತ್ತೆ. ಆಗ ವಾಸ್ತುವಿಂದ ಕೆಡ್ತು ಅಂತ ಹೇಳೋಂಗಿಲ್ಲ, ಪರಿಸರದಿಂದ ಕೆಡ್ತು ಅಂತ ಹೇಳ್ಬೇಕು ನಾವು. ಈ ಥರ ಗೊಂದಲಮಯ ಜೀವನವನ್ನು ನಾವು ಸಾಗಿಸ್ತಾ ಇದ್ದೀವಿ. ಇನ್ಯಾರು ಹೇಳಿಬಿಟ್ರು ಅವರೊಬ್ಬರು, ಏನೋ ನಾವು ಮನೆ ತೊಗೊಂಡಿದ್ದೀವಿ, ಕಟ್ಟರೋ ಮನೆನ ತೊಗೊಂಬಿಟ್ವಿ, ನಮ್ಮ ಮನೆ ಹಿಂಭಾಗದಲ್ಲಿ ಬೆಂಗಳೂರು ಟು ಮೈಸೂರು ಟ್ರೈನ್ ಓಡಾಡತ್ತೆ. ಆ ರೈಲ್ವೆ ಟ್ರ್ಯಾಕ್ ಮೇಲೆ ಸಾಕಷ್ಟು ಅರ್ಧ 1 ಗಂಟೆ ಟ್ರೈನು. ಆ ಟ್ರೈನ್ ಕೂಗು, ಆರನ್ ಸೈನು, ಅದು ಹೋಗೋ ಶಬ್ದ, ಹೋಗುವಾಗ ಮಾಡ್ತಾಯಿಲ್ಲ ಫಾಸ್ಟ್ ಆಗೋ ಶಬ್ದ, ಇದು ಮಲಗಿದರೆ ನಮ್ಮ ಕಿವಿ ಒಳಗೆ ಬಂದು ಕೇಳುತ್ತಂತೆ. ಮನೆ ಶೇಕ್ ಆಗುತ್ತಂತೆ, ಮಲಗಿದರೆ ಮಂಚದ ಮೇಲೆ ಮಲಗಿದ್ರು ಶೇಕ್ ಆಗುತ್ತಂತೆ. ಈ ಥರ ಶಬ್ದ ಮಾಲಿನ್ಯ ಸಿಕ್ಕಾಬಟ್ಟು ನಮಗೆ ಟೆನ್ಷನ್ ಕ್ರಿಯೇಟ್ ಮಾಡಿ, ವಾಸ್ತು ಚೆನ್ನಾಗಿದ್ರು ಕೂಡ ಹೊರಗಡೆಯಿಂದ ನಮಗೆ ನೆಗೆಟಿವ್ ಎನರ್ಜಿ ಬಂದು, ಹೊರಗಡೆಯಿಂದ ನೆಗೆಟಿವ್ ಎನರ್ಜಿಯಿಂದ ನಮಗೆ ಸಾಲ ಬಾಧೆ, ರೋಗ ಬಾಧೆ ಎಲ್ಲ ಆಗ್ತಾಯಿದೆ. ಹಾಗಾದರೆ ಸುತ್ತಮುತ್ತಲ ಜನರಿಂದ, ಸುತ್ತಮುತ್ತ ವಾತಾವರಣದಿಂದ, ನಮ್ಮ ವಾಸ ಮಾಡೋ ಸ್ಥಳದಲ್ಲಿ ನಮಗೆ ಕೆಟ್ಟ ಎನರ್ಜಿಗಳು, ಮೆಕ್ಯಾನಿಕಲ್ ಎನರ್ಜಿ ಒಳಗೆ ಬಂದಾಗ
ನಮಗೆ ಸಾವು ನೋವು ಆರೋಗ್ಯ ಎಲ್ಲ ಕೆಟ್ಟೋಗುತ್ತೆ. ಎಲ್ಲಿ ಜನಗಳಿಂದ ನಮಗೆ ತೊಂದರೆ ಆಗ್ತಿದೆಯೋ ವಾಸ ಮಾಡುವಾಗ, ಎಲ್ಲಿ ಕಾರ್ಖಾನೆಗಳ ಮುಖಾಂತರ ನಮ್ಗೆ ವಾಸ ಮಾಡೋ ಜಾಗಕ್ಕೆ ತೊಂದರೆ ಆಗ್ತಿದೆಯೋ, ಪಶು ಪಕ್ಷಿಗಳಿಂದ, ಪ್ರಾಣಿಗಳಿಂದ, ದುಷ್ಟಶಕ್ತಿಗಳಿಂದ, ದುಷ್ಟ ಮಂತ್ರ ಯಂತ್ರ ತಂತ್ರ ಬಾಧೆಯಿಂದ ನಾವು ವಾಸ ಮಾಡೋ ಸ್ಥಳದಲ್ಲಿ ನಮಗೆ ಆರೋಗ್ಯ ಕೆಟ್ಟೋಯ್ತು, ಶಾಂತಿ ಇಲ್ಲ, ಸಾಲಬಾಧೆ ರೋಗಬಾಧೆ ಆಯಿತು ಅಂತ ನಾವೇನು ಅಂತೀವೋ ಅದಕ್ಕೆಲ್ಲ ಪರಿಹಾರ ಮಾಡಬೇಕು ಅನ್ನೋದಾಗಿದ್ದರೆ ವಾಸ್ತು ರತ್ನಾಕರ ಅನ್ನೋ ಒಂದು ತಂತ್ರಸಾರದಲ್ಲಿ ವಾಸ್ತುಗೆ ಸಂಬಂಧಪಟ್ಟಂಥ ಒಂದು ವಾಸ್ತುವಿನ ಎನರ್ಜಿಗೆ, ಈಗ ನಾನು ಚೆನ್ನಾಗಿದ್ದೀನಿ, ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಯಾವನಾದ್ರು ಕೆಮ್ಬಿಟ್ರೆ ಅಥವಾ ನನ್ನ ಪಕ್ಕದವ್ರಿಗೆ ಜ್ವರ ಬಂದರೆ ನನಗೂ ಜ್ವರ ಬಂತು, ನನಗೂ ಕೆಮ್ಮಂತು, ಹೌದಲ್ವಾ? ಹಾಗೆ ಈ ವಾಸ್ತು ಚೆನ್ನಾಗಿದೆ, ಆರೋಗ್ಯವಾಗಿದೆ ಈ ವಾಸ್ತು. ಆದರೆ ಪಕ್ಕದ ಮನೆಯವರಿಂದ ಅಲ್ಲಿ ಬರೀ ಮಾಂಸ, ಇಲ್ಲಿ ಬರೀ ಏನು ಬಾರು ರೆಸ್ಟೋರೆಂಟು, ಮುಂದುಗಡೆ ಗಲೀಜು, ಈ ಥರ ಅಲ್ಲಿರೋ ನೆಗೆಟಿವ್ ಎನರ್ಜಿ ಚೆನ್ನಾಗಿರೋರಿಗೆ ಈಗ ಜ್ವರ ಕೆಮ್ಮು ಹೆಂಗೆ ಬರುತ್ತೋ ನನಗೆ ಪಕ್ಕದ ಕೂತಿದ್ರೆ, ಹಾಗೆ ಪಕ್ಕದ ಮನೆಗಳಿಂದ ನಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಬಂದುಬಿಡುತ್ತೆ. ಆಗ ನಮಗೆ ನಮ್ಮ ಜಾತಕದ ಜೊತೆಗೆ ಇನ್ನೂ ಒಂದಷ್ಟು ಕೆಟ್ಟ ಎನರ್ಜಿ ಅಟ್ಯಾಕ್ ಮಾಡಿ ಸಾಲಬಾಧೆ, ರೋಗಬಾಧೆ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಎಲ್ಲ ಥರ ತರಲೆ ತಾಪತ್ರೆಗಳೆಲ್ಲ ಶುರು ಮಾಡಿಸ್ಬಿಡುತ್ತೆ. ದಿನ ಮನೆನ ಕಸ ಗುಡಿಸ್ತೀವಿ, ದಿನ ಪಾತ್ರೆ ತೊಳಿತೀವಿ ನೀಟಾಗಿ. ಹಾಗೆ ಪ್ರತಿನಿತ್ಯ ವಾಸ್ತುನ ಕ್ಲೀನ್ ಮಾಡಬೇಕು. ಯಾವುದರಿಂದ? ಮಂತ್ರಶಕ್ತಿಯಿಂದ, ತಂತ್ರದಿಂದ. ಆಗ ಸುತ್ತಮುತ್ತ ನೆರೆಹೊರೆಯಿಂದ, ಪರಿಸರದಿಂದ ಬರತಕ್ಕಂಥ ಅಡಿಷನಲ್ ನೆಗೆಟಿವ್ ಎನರ್ಜಿ ನಮ್ಮ ಮೇಲೂ ಮತ್ತು ನಮ್ಮ ಮನೆ ಒಳಗೂ ಕೂಡ ಪ್ರವೇಶ ಮಾಡಬಾರ್ದು ಅನ್ನೋದಾಗಿದ್ದರೆ ವಾಸ್ತುರತ್ನಾಕರದಲ್ಲಿ ಒಂದು ವಿಶೇಷವಾದಂಥ 2 ದೇವತೆಗಳನ್ನು ಹೊಂದಿರುವಂಥ ಒಂದು ಗಾಯತ್ರಿ ಮಂತ್ರ ಇದೆ. ಏನು ಮಾಡಬೇಕು? ನಿಂಬೆಹಣ್ಣು ತೊಗೋಬೇಕು ಮತ್ತು ಮಾವಿನ ಸೊಪ್ಪು ತೊಗೋಬೇಕು. ನಿಂಬೆಹಣ್ಣು, ಮಾವಿನ ಸೊಪ್ಪು 2 ಕೈಲಿಟ್ಕೊಳ್ಳಿ. ಇದ್ರ ಜೊತೆಗೆ ನಿಮಗೇನೋ ಹತ್ತಿರದಲ್ಲಿ ಬೇವಿನ ಮರ ಇರ್ತದೆ, ಬೇವಿನ ಮರದ ಸೊಪ್ಪು ತೊಗೊಳ್ಳಿ. ಬೇವಿನ ಮರದ ಸೊಪ್ಪು, ಮಾವಿನ ಮರದ ಸೊಪ್ಪು, ಮಾವಿನ ಎಲೆ, ಒಂದು ನಿಂಬೆಹಣ್ಣು ರಾಹು, ಬೇವು ಅದು ಕೂಡ ರಾಹುನೇ ಬರ್ತದೆ. ಮಾವಿನ ಮರದ ಸೊಪ್ಪು 9 ಗ್ರಹಗಳಿರ್ತದೆ. ಅದನ್ನು 2 ಕೈಲಿಟ್ಕೋಬೇಕು. ಒಂದಷ್ಟು ಒಂದು ಕುಚ್ಚು ಬೇವಿನ ಮರದ ಎಲೆ, ಬೇವಿನ ಸೊಪ್ಪು, ಮಾವಿನ ಸೊಪ್ಪು, 1 2 ಅಥವಾ 3 ನಿಂಬೆಹಣ್ಣು ಕೈಲಿಟ್ಕೊಂಡು ನಾನು ಹೇಳೋ ಮಂತ್ರನ ಕಣ್ಣು ಮುಚ್ಕೊಂಡು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಹೇಳಬೇಕು. ಹೇಗೆ? ಓಂ ವೀರಭದ್ರಾಯ ವಿದ್ಮಹೇ ಗಣೇಶ್ವರಾಯ ಧೀಮಹಿ ತನ್ನ ಶಾಂತಃ ಪ್ರಚೋದಯಾತ್. 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 ಓಂ ವೀರಭದ್ರಾಯ ವಿದ್ಮಹೇ ಗಣೇಶ್ವರಾಯ ಧೀಮಹಿ ತನ್ನ ಶಾಂತ ಪ್ರಚೋದಯಾತ್ ಅಂತ ಒಂದು ಅರ್ಧ ಗಂಟೆ ಹೇಳಿದ್ರೆ 108 ಆಗಿಬಿಡ್ತು. ಆದಮೇಲೆ ಆ ಮಾವಿನ ಸೊಪ್ಪು, ಬೇವಿನ ಸೊಪ್ಪನ್ನು ಮನೆ ಮೇನ್ ಡೋರ್ಗೆ ಇಡಿ. 1 ನಿಂಬೆಹಣ್ಣ ಕಟ್ ಮಾಡಿ ನಿಮ್ಮ ಮೇನ್ ಡೋರ್ಗೆ, ಮನೆಯ ಮೇನ್ ಡೋರ್ಗೆ ಹೊಸ್ಲ ಹತ್ರ ಇಡಿ. ಆ 2 ತುಂಡು ನಿಂಬೆಹಣ್ಣು ತೊಗೊಳ್ಳಿ, 2 ತುಂಡು ಮಾಡಿ. ಇನ್ನೊಂದು ನಿಂಬೆಹಣ್ಣು ಇದೆಯಲ್ಲ, ಆ ನಿಂಬೆಹಣ್ಣ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಆ ನಿಂಬೆಹಣ್ಣನ್ನು ಹಾಕಿರೋ ನೀರು ಮಿಕ್ಸ್ ಮಾಡಿಬಿಟ್ಟು ಅದ್ರಲ್ಲಿ ನೆಲ ಒರೆಸ್ಬಿಟ್ರೆ ಒಳ್ಳೇದು. ನೋಡಿ, ನಿಂಬೆಹಣ್ಣು ರಸದಿಂದ ನೆಲ ಒರೆಸ್ಬೇಕು ಮನೇನ. ಇದು ಮಾಡಿತ್ತು ಅಂದರೆ ಸುತ್ತಮುತ್ತಲೂ ಅಕ್ಕಪಕ್ಕದವರಿಂದ ಇಲ್ಲಿ ಕುಡುಕರು ಮನೆಯಲ್ಲಿ ವೈಶ್ಯವಾಟಿಕೆ ನಡೀತಾ ಇದೆ. ಅಲ್ಲೊಬ್ಬ ಕಾಲೇಜ್ ಹುಡುಗ ಬರೀ ಕುಡ್ಕೊಂಡು ಮಜಾ ಮಾಡ್ಕೊಂಡು ತರಲೆ ಪರ್ಲೆ, ಈ ಕಡೆ ಬಾರು, ಈ ಕಡೆ ರೆಸ್ಟೋರೆಂಟಲ್ಲಿ ಮಾಂಸದ ಅಂಗಡಿ, ಕಾರ್ಪೊರೇಷನ್ ತೊಟ್ಟಿ ಇದೆ, ಇಲ್ಲಿ ಎಲ್ಲರೂ ತಂದು ಕಸ ಹಾಕಿದ್ದಾರೆ. ಇದೆಲ್ಲ ಕೆಟ್ಟ ಎನರ್ಜಿ ಗಾಳಿ ಮುಖೇನ, ವಾಸನೆ ಮುಖಾಂತರ ಮನೆ ಒಳಗೆ ಪ್ರವೇಶ ಮಾಡಿಬಿಟ್ಟು ನಮ್ಮ ಆರೋಗ್ಯ, ಮನಸ್ಥಿತಿ ಎಲ್ಲ ಚೇಂಜ್ ಮಾಡುತ್ತೆ. ಆಗ ಈ ವೀರಭದ್ರ ಮತ್ತು ಗಣೇಶ ಇಬ್ಬರನ್ನ ಸೇರಿಸಿ ಹೇಳುವಂಥ ಒಂದು ಶಾಂತಿ ಮಂತ್ರ. ವೀರಭದ್ರ, ಗಣೇಶ್ವರ ಇಬ್ಬರು ಸೇರಿ ತನ್ನ ಶಾಂತಃ ಪ್ರಚೋದಯಾತ್, ಶಾಂತಿ ಕೊಡು, ದೇಹಕ್ಕೆ ಶಾಂತಿ, ಮನಸ್ಸಿಗೆ ಶಾಂತಿ, ಆತ್ಮಕ್ಕೆ ಶಾಂತಿ, ಈ ಮನೆಗೂ ಶಾಂತಿ ಮಾಡು ಅಂಥೇಳಿ ವಿಶೇಷವಾದ ಮಂತ್ರ ಇದು. ಓಂ ವೀರಭದ್ರಾಯ ವಿದ್ಮಹೇ ಗಣೇಶ್ವರಾಯ ಧೀಮಹಿ ತನ್ನ ಶಾಂತಃ ಪ್ರಚೋದಯಾತ್. ಶಾಂತಿ ಏಕವಚನ, ಶಾಂತಃ ಪ್ರಥಮ ವ್ಯಕ್ತಿ ಬಹುವಚನ, ಅದರಿಂದ ತನ್ನ ಶಾಂತಃ ಪ್ರಚೋದಯಾತ್. ತಂತ್ರ ಹೇಳಿದ್ದೀನಿ, ಮಂತ್ರ ಹೇಳಿದ್ದೀನಿ. ಇದು ಯಾವಾಗ ಮಾಡ್ತಾ ಇರಬೇಕು? ಆಗಾಗ ಹುಣ್ಣಿಮೆ ಅಮಾವಾಸ್ಯೆ ಮಾಡ್ತಿದ್ರೆ ನಿಮ್ಮ ಮನೆಗೆ ಹೊರಗಡೆಯಿಂದ ಬರುವಂಥ ಕೆಟ್ಟ ನೆಗೆಟಿವ್ ಎನರ್ಜಿ ಅವಾಯ್ಡ್ ಆಗುತ್ತೆ. ಪ್ರಶಾಂತವಾಗಿರ್ತದೆ ಮನಸ್ಸು, ದೇಹ ಕೂಡ ಶುದ್ಧವಾಗಿರ್ತದೆ. ಓದೋ ಮಕ್ಕಳಿಗೆ, ಕೆಲಸ ಮಾಡೋರಿಗೆ ಎಲ್ರಿಗೂ ಉಲ್ಲಾಸ, ಉತ್ಸಾಹ,
ಒಂದು ರೀತಿ ಮೈಂಡ್ ಮತ್ತು ಬಾಡಿಯಲ್ಲಿ ಒಂದು ರೀತಿ ಹಗುರ, ಇವೆಲ್ಲವೂ ಕೂಡ ನಾವು ನೋಡ್ಬೋದು. ಮಂತ್ರದಲ್ಲಿ ಅಷ್ಟು ಶಕ್ತಿ ಇದೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಮನೆಗೊಬ್ಬ ಮಾಂತ್ರಿಕನಾಗಬೇಕು. ಮಂತ್ರ ಕಲಿತು ಮಂತ್ರದಿಂದ ಮಾಂತ್ರಿಕನಾಗಬೇಕು, ಇಂಥದ್ದೆಲ್ಲ ಕ್ಲೀನ್ ಮಾಡಲಿಕ್ಕೆ. ಎರಡನೇದು, ಯಂತ್ರಗಳನ್ನು ಮಾಡ್ತಿರ್ಬೇಕು. ಯಂತ್ರಗಳನ್ನ ಬರೆದು ಇಡಬೇಕು. ತಂತ್ರ ಈಗೇನು ಹೇಳಿಕೊಟ್ಟೆ, ಬೇವಿನ ಸೊಪ್ಪು, ಮಾವಿನ ಸೊಪ್ಪು, ನಿಂಬೆಹಣ್ಣು, ಈ ಥರ ತಂತ್ರಗಳು ನಡೀತಾ ಇರಬೇಕು. ಮನೆಗೊಬ್ಬ ವೈದ್ಯನ ಇರಬೇಕು. ಮನೆಗೊಬ್ಬ ಅಗ್ನಿಹೋತ್ರ ಇತ್ತು ಅಂತಂದರೆ ನೀವು ಎಲ್ಲಿ ಯಾರ ಹತ್ರಕ್ಕೆ ಹೋಗಬೇಕಾಗಿಲ್ಲ. ಜಗತ್ತಲ್ಲಿ ಏನೇನು ಸಮಸ್ಯೆ ಇದು ನೀವೇ ಸ್ವಯಂ ರೆಡಿ ಮಾಡ್ಕೋಬೋದು. ಆ ಲೆವೆಲಿಗೆ ಇವತ್ತು ವಿಜ್ಞಾನಕ್ಕೆ ಮೀರಿದಂಥದ್ದು ವಿಶೇಷವಾದದ್ದು ಮಂತ್ರ ತಂತ್ರಗಳೆಲ್ಲ ಇದೆ. ಇದನ್ನು ನಾನು ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಹೇಗೆ ವಾಸ್ತು ದೋಷನ ಹೇಗೆ ನಿವಾರಣೆ ಮಾಡ್ಕೋಬೋದು ಅಂತ ಇದು ಪ್ರಯತ್ನ ಮಾಡಿ ಅಂತ ಹೇಳ್ತಾ, ನಾವು ಹಳೆ ಸಂಚಿಕೆ ನೋಡೋಕ್ಕಾಗಿಲ್ಲೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ನೀವು ಲೈಕ್ ಅಂತ ಪ್ರೆಸ್ ಮಾಡಿದ್ರೆ ನನಗೆ ಕೊಡೋ ಒಂದು ಏನು ಗೌರವ ಅಂತ ಅನ್ಕೋತೀನಿ ನಾನು. ನೋಡಿದ್ದೀರಾ, ಮೆಚ್ಕೊಂಡಿದ್ದೀರಾ ಅಂತ. ಅದಕ್ಕೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡಲ್ಲೂ ಕೂಡ ನಾವು ಹಲವಾರು ಇನ್ಫಾರ್ಮೇಷನ್ನ ಡೇ ಟು ಡೇ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅವರು www.laxmishrivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.